ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ವಿಚಾರ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಮಾತ್ರ ಚರ್ಚೆ. ನಿನ್ನೆ ಯಾಕೋ ಎಂಬಿ ಪಾಟೀಲ್ ಅವರದ್ದು ಇನ್ನೂ ಕೂಡ ಅತಿಯಾದ ಆಶಾಭಾವನೆಯ ಹೇಳಿಕೆ ಇದೆ. ಸುರ್ಜೇವಾಲಾ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ವೇಣುಗೋಪಾಲ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಸ್ಪಷ್ಟವಾಗಿ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ ಮತ್ತು ನಿಮ್ಮೆಲ್ಲರ ಡಾಕ್ಯುಮೆಂಟ್ ಹೋಗುತ್ತೆ ಹೋಗ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಿನ್ನೆ ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಆರ್ಗನೈಸೇಷನ್ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ನಮ್ಮ AICC ಜನರಲ್ ಸೆಕ್ರೆಟರಿ ಅವರು, ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಒಂದು ಪಬ್ಲಿಕ್ ಸ್ಟೇಟ್ಮೆಂಟನ್ನು ಸಹ ಕೊಟ್ಟಿದ್ದಾರೆ. ನೀವೆಲ್ಲ ಪಬ್ಲಿಕ್ ಸ್ಟೇಟ್ಮೆಂಟನ್ನು ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರನೂ ಮಾಡಿದ್ದೀರಿ. ಅದೇನು ಹೇಳಿದ್ದಾರೆ ಅಂದರೆ, ಅವತ್ತು ನಾವು ಕರೆಸಿರುವಂಥದ್ದು ರಾಜ್ಯಸಭೆ ಚುನಾವಣೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬೇರೆ ಯಾವ ವಿಚಾರಕ್ಕೂ ನಾವು ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ರು ಸರ್ ಹೇಳಿದ್ದಾರೆ. ಆ್ಯಂಡ್ ದ್ಯಾಟ್ ಈಸ್ ದ ಸ್ಟೇಟ್ಮೆಂಟ್. ಅವ್ರು ಹೇಳಿದ್ದೇನು, ಅವ್ರು ಏನು ಹೇಳಿದ್ದಾರೆ ನಿಮಗೆ? ಬೇರೆ ಯಾವ ವಿಚಾರಗಳು ಚರ್ಚೆ ಆಗಿಲ್ಲ. ಕೇವಲ ರಾಜ್ಯ ಸಭೆ ಚುನಾವಣೆಗಳು, ವಿಧಾನ ಪರಿಷತ್ ಚುನಾವಣೆಗಳು ಚರ್ಚೆ ಆಗಿದೆ. ಬೇರೆ ಯಾವ ಚೂರು ಏನು ಅಲ್ಲಿ ಇಲ್ಲಿ ಏನೇನೋ ಊಹಾಪೋಹ ನಡೆದು ಯಾವುದು ಅಂಥದ್ದು ಯಾವುದು. ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ವೇಣುಗೋಪಾಲ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಸ್ಪಷ್ಟವಾಗಿ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ ಮತ್ತು ನಿಮ್ಮೆಲ್ಲರ ಡಾಕ್ಯುಮೆಂಟ್ ಹೋಗುತ್ತೆ ಹೋಗ ಮುಖ್ಯಮಂತ್ರಿ ಕರೆದ ಸಭೆಯಲ್ಲಿ ನಾನು ಭಾಗವಹಿಸ್ತೇನೆ ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ. KH ಮುನಿಯಪ್ಪ, ಅದರ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. CM ರಾಜೀನಾಮೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ದಲಿತ CM ವಿಚಾರಕ್ಕೆ ಬಂದರೆ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ. ಬಹಳ ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಮುನಿಯಪ್ಪ. ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತೀವಿ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ನಿರ್ಣಯಗಳು ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟಕ್ಕೆ ಮಹಾಪಿತನಾಗಿ ಮಾರ್ಗದರ್ಶನಾಗಿ ಅವರ ಮಾರ್ಗದರ್ಶನದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಈ ದೇಶವನ್ನು ಸುಭದ್ರವಾಗಿ, ಶಾಂತಿಯಾಗಿ, ವ್ಯವಸ್ಥಿತವಾಗಿ ನಡೆಸಿದ್ದಾರೆ. ಅವರ ಮಾರ್ಗದರ್ಶನ, ಅವರ ಒಂದು ಮುಂದಾಲೋಚನೆ ಇವೆಲ್ಲವನ್ನೂ ಕೂಡ ನಮಗೆ ದಾರಿದೀಪವಾಗಿಲ್ಲ ಅಂತ ಅವರಿಗೆ ಸ್ಮರಣೆ ಮಾಡ್ತೇನೆ. ಸರ್, ಈಗ ನಾಳೆ CM ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಏನು ಸರ್ ಮೈನ್ ಉದ್ದೇಶ? ಇಲ್ಲಿವರೆಗೂ ನಡೆದಿರೋದು ಎಲ್ಲ ಪೇಪರ್ಗಳಲ್ಲಿ, ನಿಮ್ಮ TVಗಳಲ್ಲಿ ನೋಡಿದ್ದೀವಿ. ನಮಗೆ ಯಾವುದಕ್ಕೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಕರೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ನನಗಿನ್ನೂ ಮೆಸೇಜ್ ಇಲ್ಲ. ಇನ್ನೂ ಮೆಸೇಜ್ ಬಂದಿಲ್ಲ? ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರೆದ್ರೆ ನಾವು ಹೋಗ್ತೀವಿ, ಏನು ವಿಷಯಗಳನ್ನು ತಿಳ್ಕೊತೀವಿ. ಅವರು ಮೀಟಿಂಗ್ಗೆ ನಾವು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿರೋ ಮೀಟಿಂಗ್ಗೆ ಭಾಗವಹಿಸ್ತೇವೆ. ಮುಖ್ಯಮಂತ್ರಿಗಳನ್ನು ಭೇಟಿ ಆಗದೆ ನಾನೇನು ತೀರ್ಮಾನ ಹೇಳಕ್ಕಾಗಲ್ಲ. I don't know. That also I don't know. No information at all. Only the Honorable Chief Minister. If he calls tomorrow, we will attend the meeting. ಸರ್, ಇವತ್ತು ಸಂಜೆ ಸುರ್ಜೇವಾಲಾ ಅವರು ಬರ್ತಿದ್ದಾರೆ ಸರ್. ಯಾವ ವಿಚಾರಕ್ಕೆ ಸರ್? ಡೆಲ್ಲಿಲಿ ಹೋಗಿ ಮಾತುಕತೆ ಮಾಡಿದ್ರೆ ಅದಾದ ಬಳಿಕನೂ ಕೂಡ ರಾಜ್ಯಕ್ಕೆ ಬರ್ತಿದ್ದಾರೆ ಅಂದರೆ ಯಾವ ಉದ್ದೇಶಕ್ಕೆ ಬಂದಿದೆ ಸರ್? ಇವೆಲ್ಲವಕ್ಕೂ ಕೂಡ ಸ್ವಲ್ಪ ಟೈಮ್ ಸಮಾಧಾನವಾಗಿರಿ. ಮುಖ್ಯಮಂತ್ರಿಗಳು ರಾತ್ರಿ ಬಂದಿದ್ದಾರೆ. ನಾಳೆ ಬೆಳಗ್ಗೆ ನೀವೇ ಹೇಳ್ತಾ ಇದ್ದೀರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಅಂತ.
ಆ ಕರೆದಾಗ ನಾವು ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಅವರ ಶಿಸ್ತಿನ ಸಿಪಾಯಿ, ದಲಿತ ಸಿಎಂ ಕೂಗು ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಸರ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಒಂದು ಕಡೆ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಮುಂದೆ ಇದ್ದಾರೆ, ಮುಖ್ಯಮಂತ್ರಿ ಆಗುವ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಮುಂದೆ ಇದ್ದಾರೆ, ಅದನ್ನು ಅಲ್ಲಗಳೆಯುವ ಹಾಗಿಲ್ಲ. ಹಾಗೆಂದ ಮಾತ್ರಕ್ಕೆ ಅವರೇ ವಿನ್ನರ್ ಅಂತ ಘೋಷಣೆ ಮಾಡೋಕ್ಕಾಗೋದಿಲ್ಲ. ರೇಸ್ನಲ್ಲಿದ್ದಾರೆ, ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಈ ಮುನ್ನಡೆ ಅಂತಿಮವಾಗಿ ಅವರೇ ನಂಬರ್ 1 ಸ್ಥಾನ ಅಂತ ಹೇಳೋಕ್ಕಾಗೋದಿಲ್ಲ, ಮುಖ್ಯಮಂತ್ರಿ ಹುದ್ದೆಯನ್ನು ತಲುಪ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗಲೂ ಕೂಡ ಗೊಂದಲಗಳಿದ್ದಾವೆ. ಅದರಲ್ಲೂ ದಲಿತ ಮುಖ್ಯಮಂತ್ರಿ ಅಂತ ವಿಷಯ ಬಂದಾಗ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ತೀವ್ರ ಮುನ್ನೆಲೆಯಲ್ಲಿದೆ. ಈ ಕಾರಣದಿಂದಾಗಿ ಈಗಲೂ ಕೂಡ ಅಸ್ಪಷ್ಟ ಮಾಹಿತಿ ಇದೆ. ಹಾಗಾದರೆ ಇದೆಲ್ಲವೂ ಕೂಡ ನಿಚ್ಚಳಗೊಳಿಸಬೇಕು ಅಂತ ಹೇಳಿದ್ರೆ ಯಾವ ಸಂದರ್ಭ? ಜೊತೆಗೆ ಈಗಿರುವ ಸತ್ಯ ನಾಳೆಯೂ ಕೂಡ ಅದು ಸತ್ಯ ಆಗಿರಬೇಕಾಗಿಲ್ಲ ಅಲ್ವಾ? ಹೌದು ದಶರಥ, ತಾವು ಹೇಳಿದ ಹಾಗೆ ಮುಖ್ಯಮಂತ್ರಿಗಳ ಅಥವಾ ನಾಯಕತ್ವದ ಬದಲಾವಣೆ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆಯನ್ನು ಕಂಡುಕೊಳ್ಳೋಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಾ ಇಲ್ಲ. ಮಾಹಿತಿ ಮೂಲಗಳ ಪ್ರಕಾರ ಈಗಾಗಲೇ ಬದಲಾವಣೆಗೆ ಸಿದ್ಧತೆ ನಡೆದಿದ್ದು, ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ವಿಚಾರ ಚರ್ಚೆಗೆ ಬಂದರೂ ಕೂಡ ಆ ವಿಚಾರವನ್ನು CM ಸಂಪುಟದಲ್ಲಿರುವ ಸದಸ್ಯರುಗಳು ಯಾರೂ ಕೂಡ ಒಪ್ಕೊಳ್ತಾ ಇಲ್ಲ. ಹಿರಿಯ ಸಚಿವರಾಗಿರುವಂಥ MB ಪಾಟೀಲ್ರವರು ಇಂತಹ ಮಾಧ್ಯಮಗಳಲ್ಲಿ ಬರ್ತಿರೋ ವಿಚಾರಗಳು ನಿಜಕ್ಕೂ ನಮ್ಮ ಜೊತೆ ಚರ್ಚೆ ಆಗಿಲ್ಲ, ಇದು ಪ್ರಸ್ತುತವಾದಂಥ ವಿಚಾರವೇ ಅಲ್ಲ ಅನ್ನುವಂತಹ ನೇರ ಮಾತುಗಳನ್ನು ಹೇಳ್ತಿದ್ದಾರೆ. ಹಾಗೆ ಇನ್ನೊಬ್ಬ ಸಚಿವ ಮುನಿಯಪ್ಪನವರು ಕೂಡ ಇದೇ ವಿಚಾರವನ್ನು ಹೇಳ್ತಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ನಮ್ಮ ಬಳಿ ಯಾವುದೇ ವಿಚಾರವನ್ನು ಚರ್ಚೆ ಮಾಡಿಲ್ಲ, ಈ ಬಗ್ಗೆ ನಮಗೆ ಗೊತ್ತೇ ಇಲ್ಲ, ಇವೆಲ್ಲ ಕೇವಲ ಮಾಧ್ಯಮದ ವಿಚಾರಗಳು ಅಂತ. ಅಂದರೆ ನಾಯಕರುಗಳ ಈ ಹೇಳಿಕೆಗಳ ಹಿಂದೆ ಮತ್ತೊಂದಷ್ಟು ವಿಚಾರಗಳು ಅಡಗಿದೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ನೇರವಾಗಿ ಎಲ್ಲರೂ ಕೂಡ ಹೈಕಮಾಂಡ್ನ ವಿಚಾರಗಳಿಗೆ ಬದ್ಧರಾಗಿದ್ದೇವೆ ಅನ್ನುವಂಥ ವಿಚಾರವನ್ನು ಹೇಳ್ತಿದ್ದಾರೆ ಹೊರತುಪಡಿಸಿ ಹೌದು ಬದಲಾವಣೆ ಆಗ್ತಿದೆ ಅಥವಾ ಬದಲಾವಣೆ ಸಾಧ್ಯತೆ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಒಪ್ಕೊಳ್ತಾ ಇಲ್ಲ. ಇದರ ಜೊತೆಗೆ ತಾವು ಹೇಳಿದ ಹಾಗೆ ದಲಿತ CMನ ವಿಚಾರವೂ ಕೂಡ ಈಗ ಬಹಳ ಚರ್ಚೆಗೆ ಒಳಪಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋದು ಇದ್ದರೂ ಕೂಡ ಅವರ ಜೊತೆಗೆ ಪರಮೇಶ್ವರ್ ಅವರ ಹೆಸರು ಕೂಡ ಅಷ್ಟೇ ತೀವ್ರತರನಾಗಿ ಚರ್ಚೆಗೆ ಒಳಪಡ್ತಾ ಇದೆ. ಇದಕ್ಕೆ ಪೂರಕ ಅನ್ನುವಂತೆ ಈಗ ಸದ್ಯದಲ್ಲಿ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ನೆನೆಗುದಿಗೆ ಇಟ್ಟಿದ್ದಂತಹ ಜಾತಿ ಗಣತಿಯ ವರದಿಯನ್ನು ಈಗ ಸಬ್ಮಿಷನ್ ಮಾಡೋದಕ್ಕೆ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಿದೆ ಅನ್ನುವಂಥದ್ದು ಮತ್ತೊಂದು ಮಾಹಿತಿ. ಅಂದರೆ ಈಗಿರುವ ಜಾತಿ ಗಣತಿಯ ಲೆಕ್ಕಾಚಾರವನ್ನು ಮುಂದಿಟ್ಟು ಆ ವರದಿ ಏನಾದರೂ ಬಹಿರಂಗವಾದಾಗ ರಾಜ್ಯದಲ್ಲಿರುವ ಅತಿದೊಡ್ಡ ಸಮುದಾಯ ಯಾವುದು ಅನ್ನುವಂಥ ಮಾಹಿತಿ ಹೊರಬಿದ್ದಾಗ ಆ ಸಮುದಾಯದ ನಾಯಕರು ಬದಲಾವಣೆ ಸನ್ನಿವೇಶದಲ್ಲಿ ಆ ಸಮುದಾಯದ ಜನರು ಕೂಡ ನಮ್ಮ ನಾಯಕತ್ವಕ್ಕೆ ಅಥವಾ ನಮ್ಮ ಸಮುದಾಯಕ್ಕೆ ಮನ್ನಣೆಯನ್ನು ಕೊಡಿ ಅನ್ನುವಂಥ ವಿಚಾರವನ್ನು ಮುಂದಿಟ್ಟರೆ ಆ ಇಕ್ವಿಜೇಷನ್ ಕೂಡ ಬದಲಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಬದಲಾದ ರಾಜಕೀಯದ ಕಾಲಘಟ್ಟ ಮತ್ತು ಸನ್ನಿವೇಶದಲ್ಲಿ ಅಂತಿಮವಾದ ನಿರ್ಧಾರ ಇನ್ನೂ ಕೂಡ ಪ್ರಕಟವಾಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸುರ್ಜೇವಾಲಾ ಅವರು ಇವತ್ತು ಸಂಜೆ ರಾಜ್ಯಕ್ಕೆ ಬಂದು ಇಲ್ಲಿ ಚರ್ಚೆಯನ್ನು ಮಂತ್ರಿಗಳು ಮತ್ತು ಸಚಿವರುಗಳ ಜೊತೆ ಮಾತುಕತೆಯನ್ನು ಮಾಡಿದ ನಂತರದಲ್ಲಿ ಮುಂದಿನ ನಿರ್ಧಾರದ ಬಗ್ಗೆ ಪ್ರಕಟವನ್ನು ಮಾಡ್ಬೋದು. ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನವರು ತಮ್ಮ ಸಂಪುಟ ಸದಸ್ಯರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಾದ ಮಾತುಕತೆಗಳು ಕೂಡ ಆಗ್ಬೋದು. ಅಂದರೆ ಅಂತಿಮವಾದ ನಿರ್ಧಾರಗಳು ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆಗೆ ಪೂರ್ಣವಾಗಿ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಅದಾದ ಬಳಿಕ ಕೊನೆಯ ಕ್ಷಣದ ಬದಲಾವಣೆಗಳನ್ನು ಆ ತಂಡದ ಸದಸ್ಯರುಗಳು ಅಥವಾ ಅವರ ಜೊತೆಗಾರರು ಮನಸ್ಸು ಮಾಡಿದರ ಹೊರತಾಗಿ ಹೈಕಮಾಂಡ್ ಮಾತಿಗೆ ಬದ್ಧರಾಗಿ ನಡೆದುಕೊಂಡಿದ್ದೆ ಆದರೆ ಈಗ ನಿಗದಿಯಾಗಿರುವಂತೆ ಅಥವಾ ಚರ್ಚೆಗೆ ಒಳಪಡ್ತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶಗಳು ಹೋಗಬಹುದು. ಆದರೆ ಈಗ ಎಲ್ಲ ಬದಲಾವಣೆಗಳಿಗೂ ಕೂಡ ಅಂತಿಮ ನಿರ್ಧಾರವನ್ನು ಪ್ರಕಟಿಸುವುದಕ್ಕೆ ಪಕ್ಷವಾಗಲಿ ಅಥವಾ ನಾಯಕರಾಗಲಿ ಸಿದ್ಧತೆಯನ್ನು ಅಥವಾ ಸ್ಪಷ್ಟತೆಯನ್ನು ಕೊಡದೇ ಇರುವಂಥದ್ದು ಇನ್ನೂ ಕೂಡ ಪಕ್ಷದ ಒಳಗೆ ಈ ಗೊಂದಲದ ವಿಚಾರ ಹಾಗೇ ಇದೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಹೇಳಿಕೊಳ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ಬದಲಾವಣೆಯಿಂದ ಪಕ್ಷದ ಜೊತೆಗೆ ನಿಲ್ಲಬಲ್ಲಬಹುದಾದ ಅಹಿಂದ ವರ್ಗದ ವಿಚಾರ ಏನಾಗಬಹುದು ಅನ್ನುವಂಥ ಆತಂಕ ಕೂಡ ಪಕ್ಷಕ್ಕಿದೆ. ಒಂದು ವೇಳೆ ಬದಲಾವಣೆ ವಿಚಾರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಟ್ಟರೆ OBC ವರ್ಗ ಅವರ ಜೊತೆ ನಿಲ್ಲುತ್ತೋ ಇಲ್ಲವೋ, ಅಂದರೆ ಅಲ್ಪಸಂಖ್ಯಾತರ ವರ್ಗ ಅವರ ಬೆಂಬಲಕ್ಕೆ ಬರ್ಬೋದು ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಇವೆಲ್ಲವನ್ನು ಮೀರಿ ನಿಂತು ತಮ್ಮ ಹೊಸ ನಾಯಕತ್ವದ ಜೊತೆಯಲ್ಲಿ ಅವೆಲ್ಲವನ್ನು ತಿದ್ದುಕೊಂಡು ಹೋಗುವ ಅಥವಾ ತೆಗೆದುಕೊಂಡು ಹೋಗುವ ಶಕ್ತಿಯನ್ನು ಛಾತಿಯನ್ನು ಡಿ ಕೆ ಶಿವಕುಮಾರ್ ಅವರು ಪ್ರದರ್ಶನ ಮಾಡಿದ್ದೇ ಆದಲ್ಲಿ ಅವರ ಸಂಪುಟದ ವಿಚಾರದಲ್ಲಿ 4 ಹೊಸ ಸ್ಥಾನಗಳ ಸೃಷ್ಟಿಯನ್ನು ಮಾಡಿಕೊಂಡು ಅಂದರೆ ಜವಾಬ್ದಾರಿಯನ್ನು 4-5 ಮಂದಿಗೆ ಹಂಚಿಕೆಯನ್ನು ಮಾಡಿ ಒಗ್ಗಟ್ಟಿನಲ್ಲಿ 2ನೇ ತಲೆಮಾರಿನ ನಾಯಕರ ಜೊತೆ ಪಕ್ಷವನ್ನು ಕಟ್ಟುವಂಥ ಸಾಧ್ಯತೆಗಳು ಕೂಡ ಇದೆ. ಇದೇ ಪ್ಯಾರಲಲ್ ನಿಯಮವನ್ನು ಈಗ ಅಂದರೆ ರೇಸ್ನಲ್ಲಿರುವಂಥ ಪರಮೇಶ್ವರ್ ಅವರು ಕೂಡ ಕಡೆ ಕ್ಷಣದಲ್ಲಿ ಮಾಡಬಹುದು ಅನ್ನುವಂಥ ಮಾತುಗಳು ಕೂಡ ಇದೆ. ಹೀಗಾಗಿ ಇನ್ನೂ ಕೂಡ ನಾಯಕತ್ವದ ಬದಲಾವಣೆಯಾಗಲಿ ಅಥವಾ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಕೇಂದ್ರದಿಂದ ಬರುವಂತಹ ಸುರ್ಜೇವಾಲಾ ಅವರು ಅಂದರೆ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿಗಳು ನಾಳೆ CM ತೆಗೆದುಕೊಳ್ಳುವಂಥ ಸಭೆ ಇವೆರಡರಲ್ಲಿ ಅಂತಿಮ ನಿರ್ಧಾರ ಅಥವಾ ಅಂತಿಮವಾದಂಥ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮನ್ನ ಮಾಹಿತಿಗೆ.